ನಮಸ್ಕಾರ ವೀಕ್ಷಕರೇ. ನಾವು ಇಂದು ಬದುಕುತ್ತಿರುವ ಈ ಭೂಮಿ ಕೇವಲ ಮಣ್ಣಲ್ಲ, ಇದು ಕೋಟ್ಯಾಂತರ ಜೀವಿಗಳ ಆವಾಸ ಸ್ಥಾನ. ಆದರೆ ಕಳೆದ ದಶಕಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ನಾವು ಮಣ್ಣಿನ ಜೈವಿಕ ಚೈತನ್ಯವನ್ನು ಉಸಿರುಗಟ್ಟಿಸಿದ್ದೇವೆ. ಇಂದು ಮೇರಿಸ್ ಮನೆ ಗಾರ್ಡನ್ನಲ್ಲಿ ನಾವು ಕೇವಲ ಗಿಡಗಳಿಗೆ ನೀರು ಹಾಕುವುದನ್ನು ಕಲಿಯುತ್ತಿಲ್ಲ, ಬದಲಾಗಿ ಸತ್ತು ಹೋಗುತ್ತಿರುವ ಮಣ್ಣಿಗೆ ಮರುಜೀವ ನೀಡುವ ನವನವೀನ ಕೃಷಿ ತಂತ್ರಜ್ಞಾನದ ಬಗ್ಗೆ ವಿಶ್ಲೇಷಿಸಲಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಅಡುಗೆ ಮನೆಯ ತ್ಯಾಜ್ಯ ಮಣ್ಣಿನ ಪಾಲಿನ ಅಮೃತ, ಈ ಅಮೃತವನ್ನು ತಯಾರಿಸುವ ಬೋಕಾಶಿ ವಿಧಾನ. ಇದು ಜಪಾನಿ ತಂತ್ರಜ್ಞಾನ. ವಾಯುರಹಿತ ಅನೆರೋಬಿಕ್ ಸ್ಥಿತಿಯಲ್ಲಿ ಅಡುಗೆ ಮನೆಯ ತ್ಯಾಜ್ಯವನ್ನು ವಿಘಟಿಸುವುದು. ಬೋಕಾಶಿ ಬ್ರ್ಯಾಂಡ್ ಎಂಬುದು ಬೋಕಾಶಿ ಗೊಬ್ಬರ ತಯಾರಿಕೆಯ ಜೀವಾಳ. ಮಾರುಕಟ್ಟೆಯಲ್ಲಿ ಇದು ಸ್ವಲ್ಪ ದುಬಾರಿ ಎನಿಸಬಹುದು, ಆದರೆ ಇದನ್ನು ಮನೆಯಲ್ಲೇ ತಯಾರಿಸಿಕೊಳ್ಳುವುದು ಅತ್ಯಂತ ಸುಲಭ ಮತ್ತು ಲಾಭದಾಯಕ. ಹೇಗೆ ಎಂಬುದರೊಂದಿಗೆ ಬೋಕಾಶಿ ಟೀ ಮತ್ತು ಗೊಬ್ಬರದ ಬಳಕೆ ವಿಧಾನಗಳನ್ನು ಅಳವಡಿಸಿಕೊಂಡರೆ ಸಸ್ಯರಾಶಿಗಳಲ್ಲಿ ಅಪರೂಪದ ಬೆಳವಣಿಗೆ ಕಾಣುವಂತೆ ಮಾಡುವ ಸುಲಭ ಕಲೆ ಕರಗತ ಮಾಡಿಕೊಳ್ಳುವ ಹಂತಗಳನ್ನು ತಿಳಿಸಲಾಗುವುದು. ವಿಡಿಯೋ ಆರಂಭಿಸುವ ಮುನ್ನ ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು, ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆಧಾರದ ಸ್ವಾಗತ ಕೋರುತ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಮತ್ತು ರೈತ ಮಿತ್ರರಿಗೂ ಶೇರ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡಿ ಭೂತಾಯಿಯ ಹದಗೆಡುತ್ತಿರುವ ಆರೋಗ್ಯ ಸುಧಾರಿಸಲು ಸಹಕರಿಸಿ. ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ನಮ್ಮ ಕಣ್ಣಿಗೆ ಕಸವಾಗಿ ಕಾಣುವ ಅಡುಗೆ ಮನೆಯ ತ್ಯಾಜ್ಯವು ವಾಸ್ತವದಲ್ಲಿ ಪೋಷಕಾಂಶಗಳ ಭಂಡಾರ. ಇಂದು ಜಗತ್ತು ರೀಜನರೇಟಿವ್ ಅಗ್ರಿಕಲ್ಚರ್ ಬಗ್ಗೆ ಮಾತನಾಡುತ್ತಿದೆ. ಅಂದರೆ ಕೇವಲ ಬೆಳೆ ತೆಗೆಯುವುದಲ್ಲ, ಮಣ್ಣಿನ ಗುಣಮಟ್ಟವನ್ನು ವೃದ್ಧಿಸುವುದು. ಬೋಕಾಶಿ ವಿಧಾನ ಇದು ಜಪಾನಿ ತಂತ್ರಜ್ಞಾನ. ವಾಯುರಹಿತ ಅಂದರೆ ಅನೆರೋಬಿಕ್ ಸ್ಥಿತಿಯಲ್ಲಿ ಅಡುಗೆ ಮನೆಯ ತ್ಯಾಜ್ಯವನ್ನು ವಿಘಟಿಸುವುದು. ಇದು ನಗರ ಪ್ರದೇಶದ ಸಣ್ಣ ಗಾರ್ಡನ್ಗಳಿಗೆ ವರಪ್ರದಾನ. ರಾಸಾಯನಿಕ ಗೊಬ್ಬರಗಳು ಮಣ್ಣನ್ನು ಜಡವಾಗಿಸುತ್ತವೆ, ಆದರೆ ಸಾವಯವ ಗೊಬ್ಬರಗಳು ಮಣ್ಣನ್ನು ಸಜೀವವಾಗಿಸುತ್ತವೆ. ಬೋಕಾಶಿ ತ್ಯಾಜ್ಯ ತಂತ್ರಜ್ಞಾನ ಬಳಸಿದ 3-4 ತಿಂಗಳಲ್ಲಿ ನಿಮ್ಮ ಮಣ್ಣಿನಲ್ಲಿ ಈಗ ತಿಳಿಸಲಿರುವ ಬದಲಾವಣೆಗಳಾಗುತ್ತವೆ. ಹ್ಯೂಮಸ್ ನಿರ್ಮಾಣ ಇದು ಮಣ್ಣಿನ ಫಲವತ್ತತೆಯ ಅಂತಿಮ ಹಂತ. ಇದು ಮಣ್ಣಿಗೆ ಗಾಢವಾದ ಕಪ್ಪು ಬಣ್ಣ ಮತ್ತು ಮೃದುತ್ವವನ್ನು ನೀಡುತ್ತದೆ. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ನಾವು ಮನೆಯಲ್ಲೇ ಗೊಬ್ಬರ ತಯಾರಿಸುವುದರಿಂದ ಪರಿಸರಕ್ಕೆ ಬಿಡುಗಡೆಯಾಗಬೇಕಿದ್ದ ಇಂಗಾಲವನ್ನು ಮಣ್ಣಿನಲ್ಲಿ ಹಿಡಿದಿಟ್ಟಿರುತ್ತವೆ. ಇದು ಜಾಗತಿಕ ತಾಪಮಾನ ತಡೆಗಟ್ಟುವಲ್ಲಿ ನಿಮ್ಮ ಪುಟ್ಟ ಕೊಡುಗೆಯಾಗಬಹುದು. ಬೋಕಾಶಿ ಎಂಬುದು ಜಪಾನಿ ಮೂಲದ ಪದವಾಗಿದ್ದು, ಇದರ ಅರ್ಥ ಹುದುಗಿಸಿದ ಸಾವಯವ ಪದಾರ್ಥ ಎಂದಾಗುತ್ತದೆ. ಇದು ಸಾಂಪ್ರದಾಯಿಕ ಗೊಬ್ಬರ ತಯಾರಿಕೆಗಿಂತ ಭಿನ್ನ ಮತ್ತು ಅತ್ಯಂತ ವೇಗವಾಗಿ ಪೋಷಕಾಂಶಗಳನ್ನು ಮರುಬಳಕೆ ಮಾಡುವ ಒಂದು ವಿಶಿಷ್ಟ ತಂತ್ರಜ್ಞಾನ. ನಗರ ಪ್ರದೇಶಗಳಲ್ಲಿ, ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಜನರಿಗೆ ಜಾಗದ ಅಭಾವ ಮತ್ತು ವಾಸನೆಯ ಸಮಸ್ಯೆಯಿಂದಾಗಿ ಸಾಂಪ್ರದಾಯಿಕ ಗೊಬ್ಬರ ತಯಾರಿಕೆ ಕಷ್ಟವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಬೋಕಾಶಿ ವಿಧಾನ ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ. ನಗರವಾಸಿಗಳು ಇದನ್ನು ಹೇಗೆ ಸರಳವಾಗಿ ಅಳವಡಿಸಿಕೊಳ್ಳಬಹುದು ಎಂಬ ಸಂಪೂರ್ಣ ವಿವರ ಹೀಗಿದೆ. ಮೊದಲಿಗೆ ಬೋಕಾಶಿ ವಿಧಾನದ ವೈಶಿಷ್ಟ್ಯವೇನು ತಿಳಿಯೋಣ. ಸಾಮಾನ್ಯ ಗೊಬ್ಬರ ತಯಾರಿಕೆಯಲ್ಲಿ ಗಾಳಿಯ ಅವಶ್ಯಕತೆ ಇರುತ್ತದೆ, ಆದರೆ ಬೋಕಾಶಿ ವಿಧಾನವು ವಾಯುರಹಿತ ಅಂದರೆ ಅನೆರೋಬಿಕ್ ಪ್ರಕ್ರಿಯೆಯಾಗಿದೆ. ಅಂದರೆ ಗಾಳಿಯ ಸಂಪರ್ಕವಿಲ್ಲದೆ ತ್ಯಾಜ್ಯವನ್ನು ಹುದುಗಿಸಲಾಗುತ್ತದೆ, ಅಂದರೆ ಫರ್ಮೆಂಟೇಷನ್ ಮಾಡಲಾಗುತ್ತದೆ. ಹಾಗಾಗಿ ಕೇವಲ 4-6 ವಾರಗಳಲ್ಲಿ ಗೊಬ್ಬರ ಸಿದ್ಧವಾಗುತ್ತದೆ. ಸಾಮಾನ್ಯ ಕಾಂಪೋಸ್ಟ್ನಲ್ಲಿ ಹಾಕಲಾಗದ ಡೈರಿ ಉತ್ಪನ್ನಗಳು, ಮಾಂಸ ಮತ್ತು ಎಣ್ಣೆಯುಕ್ತ ಆಹಾರ ಉಳಿಕೆಗಳನ್ನು ಕೂಡ ಇದರಲ್ಲಿ ಬಳಸಬಹುದು. ಸರಿಯಾಗಿ ನಿರ್ವಹಿಸಿದರೆ ಇದರಿಂದ ಯಾವುದೇ ದುರ್ವಾಸನೆ ಬರುವುದಿಲ್ಲ. ಇದು ವಾಸನೆ ಮುಕ್ತ ಹೈಜೆನಿಕ್ ಮಾರ್ಗವಾಗಿರುತ್ತದೆ. ಬೇಕಾಗುವ ಸಾಮಗ್ರಿಗಳು: ಅಗತ್ಯವಿರುವ ಕಿಟ್ ಅಂದರೆ ಬೋಕಾಶಿ ಕಿಟ್. ಇದರಲ್ಲಿ ಬೋಕಾಶಿ ಬಿನ್ ಪ್ರಮುಖವಾಗಿರುತ್ತದೆ. ಇದು ಗಾಳಿಯಾಡದಂತೆ ಮುಚ್ಚಳವಿರುವ ಒಂದು ಬಕೆಟ್. ಇದರ ಕೆಳಭಾಗದಲ್ಲಿ ದ್ರವವನ್ನು ಹೊರತೆಗೆಯಲು ಒಂದು ಟ್ಯಾಪ್ ಇರುತ್ತದೆ.
ನಗರವಾಸಿಗಳು ಮಾರುಕಟ್ಟೆಯಲ್ಲಿ ಸಿದ್ಧವಾಗಿ ಸಿಗುವ ಬೋಕಾಶಿ ಕಿಟ್ ಖರೀದಿಸಬಹುದು ಅಥವಾ ಮನೆಯಲ್ಲೇ ತಯಾರಿಸಬಹುದು. ಮನೆಯಲ್ಲೇ ತಯಾರಿಸಲು 2 ಬಕೆಟ್ಗಳು ಒಂದರ ಒಳಗೊಂದು ಕೂರುವಂತಿರಬೇಕು. ಮೇಲಿನ ಬಕೆಟ್ನ ತಳಕ್ಕೆ ಮೊಳೆ ಅಗಲ ಸಣ್ಣ ತೂತುಗಳಿರಬೇಕು. ಇದರಿಂದ ತ್ಯಾಜ್ಯದ ನೀರು ಕೆಳಗೆ ಇಳಿಯಲು ಅನುಕೂಲವಾಗುತ್ತದೆ. ಕೆಳಗಿನ ಬಕೆಟ್ಗೆ ಒಂದು ಟ್ಯಾಪ್ ಅಂದರೆ ನಲ್ಲಿ ಅಳವಡಿಸಿದರೆ ದ್ರವ ತೆಗೆಯಲು ಸುಲಭ. ಬೋಕಾಶಿ ಬ್ರ್ಯಾಂಡ್ ಇದು ಗೋಧಿ ತೌಡು ಅಥವಾ ಅಕ್ಕಿ ತೌಡಿನ ಪುಡಿಯಾಗಿದ್ದು ಇದರಲ್ಲಿ EM ಅಂದರೆ ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್ಸ್ ಎಂಬ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಬೆರೆಸಲಾಗಿರುತ್ತದೆ. ಇದು ಹುದುಕುವ ಪ್ರಕ್ರಿಯೆಗೆ ಚಾಲನೆ ನೀಡುತ್ತದೆ. ಇದನ್ನು ಮಾರುಕಟ್ಟೆ ಅಥವಾ ಆನ್ಲೈನ್ ಮೂಲಕ ತರಿಸಿಕೊಳ್ಳಬಹುದಲ್ಲದೆ ಈಗಾಗಲೇ ತಿಳಿಸಿರುವಂತೆ ಮನೆಯಲ್ಲೂ ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ಆ ವಿಧಾನವನ್ನು ಇದೇ ವಿಡಿಯೋದಲ್ಲಿ ತಿಳಿಯೋಣ. ತಯಾರಿಸುವ ಹಂತದ ವಿಧಾನ. ಹಂತ 1, ತ್ಯಾಜ್ಯ ಸಂಗ್ರಹ. ಅಡುಗೆ ಮನೆಯಲ್ಲಿ ಪ್ರತಿದಿನ ಹೊರಬರುವ ತರಕಾರಿ ಸಿಪ್ಪೆ, ಹಣ್ಣಿನ ಉಳಿಕೆ, ಎಲೆಕೋಸು, ಹಸಿಮೆಣಸಿನಕಾಯಿ ಅಷ್ಟೇ ಏಕೆ ಬೇಯಿಸಿದ ಆಹಾರ, ಮಾಂಸ ಅಥವಾ ಡೈರಿ ಉತ್ಪನ್ನಗಳನ್ನು ಕೂಡ ಒಂದು ಸಣ್ಣ ಡಬ್ಬಿಯಲ್ಲಿ ಸಂಗ್ರಹಿಸಿ. ಇವುಗಳನ್ನು ಸಣ್ಣದಾಗಿ ಕತ್ತರಿಸಿದರೆ ಪ್ರಕ್ರಿಯೆ ವೇಗವಾಗುತ್ತದೆ. ಹಂತ 2, ಲೇಯರಿಂಗ್. ಬೋಕಾಶಿ ಬಿನ್ನ ತಳಭಾಗದಲ್ಲಿ ಮೊದಲು ಸ್ವಲ್ಪ ಬೋಕಾಶಿ ಬ್ರ್ಯಾಂಡ್ ಪುಡಿಯನ್ನು ಉದುರಿಸಿ. ಅದರ ಮೇಲೆ ನಿಮ್ಮ ಅಡುಗೆ ಮನೆಯ ತ್ಯಾಜ್ಯದ ಒಂದು ಪದರವನ್ನು ಅಂದರೆ ಸುಮಾರು 2 ರಿಂದ 3 ಇಂಚು ಹರಡಿ ತ್ಯಾಜ್ಯದ ಪದರದ ಮೇಲೆ ಮತ್ತೆ ಬೋಕಾಶಿ ಬ್ರ್ಯಾಂಡ್ ಪುಡಿಯನ್ನು ಸಮನಾಗಿ ಉದುರಿಸಿ. ಪ್ರತಿ ಪದರಕ್ಕೂ ಈ ಪುಡಿಯನ್ನು ಬಳಸಬೇಕು. ಹಂತ 3, ಗಾಳಿ ಹೊರಹಾಕುವುದು, ಕಾಂಪ್ಯಾಕ್ಟಿಂಗ್. ಇದು ಅತಿ ಮುಖ್ಯ. ಬೋಕಾಶಿ ಒಂದು ವಾಯುರಹಿತ ಪ್ರಕ್ರಿಯೆ. ಆದ್ದರಿಂದ ಪ್ರತಿ ಬಾರಿ ತ್ಯಾಜ್ಯ ಹಾಕಿದಾಗಲೂ ಒಂದು ಸಣ್ಣ ತಟ್ಟೆ ಅಥವಾ ಮ್ಯಾಶರ್ ಬಳಸಿ ಅದನ್ನು ಗಟ್ಟಿಯಾಗಿ ಒತ್ತಿ ಒಳಗಿರುವ ಗಾಳಿ ಗುಳ್ಳೆಗಳನ್ನು ಹೊರಹಾಕಿ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿ. ಹಂತ 4, ಬೋಕಾಶಿ ಟೀ ಹೊರತೆಗೆಯುವುದು. ಪ್ರತಿ 2 ರಿಂದ 3 ದಿನಕ್ಕೊಮ್ಮೆ ಬಿನ್ನ ಕೆಳಗಿರುವ ಟ್ಯಾಪ್ ತೆರೆದು ಸಂಗ್ರಹವಾದ ದ್ರವವನ್ನು ಹೊರತೆಗೆಯಿರಿ. ಇದನ್ನು ಬೋಕಾಶಿ ಟೀ ಎನ್ನಲಾಗುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ದ್ರವ ಗೊಬ್ಬರ. ಬೋಕಾಶಿ ಟೀ ಮತ್ತು ಗೊಬ್ಬರದ ಬಳಕೆ. ಬೋಕಾಶಿ ಟೀ ಬಳಕೆ. 1 ಲೀಟರ್ ನೀರಿಗೆ 5 ರಿಂದ 10 ml ಬೋಕಾಶಿ ಟೀ ಬೆರೆಸಿ ಗಿಡಗಳ ಬುಡಕ್ಕೆ ಹಾಕಬಹುದು. ಇದು ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ತಕ್ಷಣವೇ ಕ್ರಿಯಾಶೀಲಗೊಳಿಸುತ್ತದೆ. ಅಲ್ಲದೆ ಇದು ಗಿಡಗಳಿಗೆ ತಕ್ಷಣ ಶಕ್ತಿ ನೀಡುತ್ತದೆ. ಇದನ್ನು ಚರಂಡಿ ಪೈಪ್ಗಳಿಗೆ ಸುರಿದರೆ ಪೈಪ್ಗಳಲ್ಲಿರುವ ಜಿಡ್ಡು ಮತ್ತು ವಾಸನೆ ಕೂಡ ಕಡಿಮೆಯಾಗುತ್ತದೆ. ಹುದುಗಿಸಿದ ತ್ಯಾಜ್ಯ ಅಂದರೆ ಪ್ರೀ ಕಾಂಪೋಸ್ಟ್. ಬಿನ್ ಭರ್ತಿಯಾದ ನಂತರ ಏನು ಮಾಡಬೇಕು ಎಂಬ ಪ್ರಶ್ನೆಗೆ, ಬಿನ್ ಪೂರ್ತಿ ತುಂಬಿದ ನಂತರ ಅದನ್ನು 2 ವಾರಗಳ ಕಾಲ ನೆರಳಿನಲ್ಲಿ ಮುಚ್ಚಿಡಿ. ನಂತರ ಅದನ್ನು ಹೊರತೆಗೆದಾಗ ಅದು ಉಪ್ಪಿನಕಾಯಿಯಂತೆ ವಾಸನೆ ಬರುತ್ತದೆ. ಅಂದರೆ ಕೊಳೆತ ವಾಸನೆಯಲ್ಲ. 2 ವಾರಗಳ ನಂತರ ಇದು ಪ್ರೀ ಕಾಂಪೋಸ್ಟ್ ಆಗಿ ಬದಲಾಗಿರುತ್ತದೆ. ಇದನ್ನು ಬಳಸಲು 2 ಸುಲಭ ಮಾರ್ಗಗಳಿವೆ. ಮಾರ್ಗ 1, ಕುಂಡಗಳಲ್ಲಿ ಹೂಳುವುದು, ಟ್ರೆಂಚಿಂಗ್ ಮೆಥಡ್. ದೊಡ್ಡ ಕುಂಡವಿದ್ದರೆ ಅದರ ಅರ್ಧದಷ್ಟು ಮಣ್ಣನ್ನು ತೆಗೆದು ಈ ಬೋಕಾಶಿ ಮಿಶ್ರಣವನ್ನು ಹಾಕಿ ಮೇಲೆ ಮತ್ತೆ ಮಣ್ಣನ್ನು ಮುಚ್ಚಿ 2 ರಿಂದ 3 ವಾರಗಳಲ್ಲಿ ಅದು ಸಂಪೂರ್ಣ ಮಣ್ಣಾಗಿ ಬದಲಾಗುತ್ತದೆ. ನಂತರ ಅಲ್ಲಿ ಗಿಡವನ್ನು ನೆಡಬಹುದು. ಅಥವಾ ಇದನ್ನು ಮಣ್ಣಿನಲ್ಲಿ 1 ಅಡಿ ಆಳದ ಗುಂಡಿ ತೆಗೆದು ಮುಚ್ಚಿಡಿ. 15 ರಿಂದ 20 ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಮಣ್ಣಾಗಿ ಪರಿವರ್ತನೆಯಾಗುತ್ತದೆ. ಆ ನಂತರ ಹೂವು, ಹಣ್ಣು, ತರಕಾರಿ ಬೆಳೆಸುವ ಪಾಟ್ಗಳಿಗೆ ಮತ್ತು ಗಿಡ ನೆಡುವಾಗಲೂ ಬಳಸಿಕೊಳ್ಳಬಹುದು. ಮಾರ್ಗ 2, ಸಾಯಿಲ್ ಫ್ಯಾಕ್ಟ್ರಿ. ನಿಮ್ಮ ಬಳಿ ಜಾಗವಿಲ್ಲದಿದ್ದರೆ ಒಂದು ಹಳೆಯ ಪ್ಲಾಸ್ಟಿಕ್ ಟಬ್ ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಹಳೆಯ ಮಣ್ಣು ಮತ್ತು ಈ ಬೋಕಾಶಿ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿ ಮೇಲೊಂದು ಮಣ್ಣಿನ ಪದರ ಹಾಕಿಡಿ. 3 ವಾರಗಳ ನಂತರ ನಿಮಗೆ ಅತ್ಯಂತ ಫಲವತ್ತಾದ ಬ್ಲ್ಯಾಕ್ ಗೋಲ್ಡ್ ಮಣ್ಣು ಸಿಗುತ್ತದೆ. ಇದನ್ನು ನೀವು ಬೇರೆ ಗಿಡಗಳಿಗೆ ಮತ್ತು ರೀಪಾಟಿಂಗ್ ಮಾಡುವ ಮಿಶ್ರಣದಲ್ಲೂ ಬಳಸಬಹುದು. ನಗರವಾಸಿಗಳಿಗಾಗಿ ಕೆಲವು ಪ್ರಮುಖ ಸಲಹೆಗಳು. ವಾಸನೆ ಪರೀಕ್ಷೆ. ಬೋಕಾಶಿ ಬಿನ್ ತೆರೆದಾಗ ಉಪ್ಪಿನಕಾಯಿಯಂಥ ವಾಸನೆ ಬರಬೇಕು. ಒಂದು ವೇಳೆ ಕೊಳೆತ ಮೊಟ್ಟೆಯಂತಹ ಕೆಟ್ಟ ವಾಸನೆ ಬರುತ್ತಿದ್ದರೆ ನೀವು ಬೋಕಾಶಿ ಬ್ರ್ಯಾಂಡ್ ಪುಡಿಯನ್ನು ಕಡಿಮೆ ಹಾಕಿದ್ದೀರಿ
ಅಥವಾ ಗಾಳಿ ಸರಿಯಾಗಿ ಹೊರಹೋಗಿಲ್ಲ ಎಂದರ್ಥ. ಆಗ ಸ್ವಲ್ಪ ಹೆಚ್ಚು ಪುಡಿ ಸೇರಿಸಿ ಗಾಳಿ ಹೋಗದಂತೆ ಒತ್ತಿ. ಬಿಸಿಲಿನಿಂದ ದೂರವಿಡಿ. ಬೋಕಾಶಿ ಬಿನ್ನನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡಬೇಡಿ. ಅಡುಗೆ ಮನೆಯ ಮೂಲೆಯಲ್ಲಿ ಅಥವಾ ಸಿಂಕ್ ಕೆಳಗೆ ಇಡುವುದು ಸೂಕ್ತ. ನೀರನ್ನು ತೆಗೆಯಿರಿ. ಬೋಕಾಶಿ ಟೀ ಅನ್ನು ಬಕೆಟ್ನಲ್ಲಿ ಹೆಚ್ಚು ದಿನ ಬಿಡಬೇಡಿ. ಅದು ವಾಸನೆ ಬರಲು ಶುರುವಾಗಬಹುದು. ಈ ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಯಾವುದೇ ವಾಸನೆ ಅಥವಾ ನೊಣಗಳ ಕಾಟವಿಲ್ಲದೆ ನಿಮ್ಮ ಮನೆಯ ತ್ಯಾಜ್ಯವನ್ನು ನೀವೇ ಅಮೂಲ್ಯವಾದ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಇದು ನಿಮ್ಮ ಗಾರ್ಡನಿಗೆ ಲಾಭದಾಯಕ ಹಾಗೂ ಪರಿಸರಕ್ಕೆ ಪೂರಕ. ಬೋಕಾಶಿ ಬ್ರ್ಯಾಂಡ್ ಎಂಬುದು ಬೋಕಾಶಿ ಗೊಬ್ಬರ ತಯಾರಿಕೆಯ ಜೀವಾಳ. ಮಾರುಕಟ್ಟೆಯಲ್ಲಿ ಇದು ಸ್ವಲ್ಪ ದುಬಾರಿ ಎನಿಸಬಹುದು, ಆದರೆ ಇದನ್ನು ಮನೆಯಲ್ಲೇ ತಯಾರಿಸಿಕೊಳ್ಳುವುದು ಅತ್ಯಂತ ಲಾಭದಾಯಕ ಮತ್ತು ಸುಲಭ. ಬೋಕಾಶಿ ಬ್ರ್ಯಾಂಡ್ ಮನೆಯಲ್ಲೇ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಮತ್ತು ಹಂತ ಹಂತದ ವಿಧಾನಗಳು ಇಲ್ಲಿದೆ. ಬೇಕಾಗುವ ಸಾಮಗ್ರಿಗಳು ಅಂದರೆ ಇಂಗ್ರೀಡಿಯೆಂಟ್ಸ್: ಮೂಲ ಪದಾರ್ಥ ಸಬ್ಸ್ಟ್ರೇಟ್ 5 kg ಗೋಧಿ ತೌಡು ಅಂದರೆ ವೀಟ್ ಬ್ರ್ಯಾನ್ ಅಥವಾ ಅಕ್ಕಿ ತೌಡು ಅಂದರೆ ರೈಸ್ ಬ್ರ್ಯಾನ್. ಇದು ಸಿಗದಿದ್ದರೆ ಮರದ ಪುಡಿ ಅಥವಾ ಒಣಗಿದ ಎಲೆಗಳ ಪುಡಿಗಳನ್ನು ಬಳಸಬಹುದು. EM1 ದ್ರಾವಣ ಅಂದರೆ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ 50 ಮಿಲಿ. ಇದು ನಿಮಗೆ ಆನ್ಲೈನ್ನಲ್ಲಿ ಅಥವಾ ಕೃಷಿ ಕೇಂದ್ರಗಳಲ್ಲಿ ಲಭ್ಯವಿರುತ್ತದೆ. ಬೆಲ್ಲ ಅಂದರೆ ಜಜ್ಜರಿ 50 ಗ್ರಾಂ. ಇದು ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತದೆ. ನೀರು ಸುಮಾರು 1.5 ಇಂದ 2 ಲೀಟರ್. ಕ್ಲೋರಿನ್ ಮುಕ್ತವಾಗಿರಲಿ. ನೀರನ್ನು ಕ್ಲೋರಿನ್ ಮುಕ್ತವಾಗಿಸಲು ಐ ಬಟನ್ನಲ್ಲಿ ನೀಡಲಾಗಿರುವ ವಿಡಿಯೋ ವೀಕ್ಷಣೆ ಮಾಡಬಹುದು. ಈಗ ತಯಾರಿಸುವ ವಿಧಾನ: ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಹಂತ 1: ದ್ರಾವಣ ಸಿದ್ಧಪಡಿಸುವುದು. ಮೊದಲು 1 ಲೀಟರ್ ಉಗುರು ಬೆಚ್ಚಗಿನ ನೀರಿಗೆ 50 ಗ್ರಾಂ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸಿ. ಬೆಲ್ಲ ಸಂಪೂರ್ಣವಾಗಿ ಕರಗಿದ ನಂತರ ಅದಕ್ಕೆ 50 ಮಿಲಿ EM1 ದ್ರಾವಣವನ್ನು ಸೇರಿಸಿ ಮಿಶ್ರಣ ಮಾಡಿ. ಹಂತ 2: ಮಿಶ್ರಣ ಮಾಡುವುದು. ಒಂದು ದೊಡ್ಡ ಪ್ಲಾಸ್ಟಿಕ್ ಹಾಳೆ ಅಥವಾ ಟಬ್ ಮೇಲೆ 5 kg ತೌಡನ್ನು ಹರಡಿ ಸಿದ್ಧಪಡಿಸಿದ ದ್ರಾವಣವನ್ನು ತೌಡಿನ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಚಿಮುಕಿಸುತ್ತಾ ಕೈಯಿಂದ ಚೆನ್ನಾಗಿ ಬೆರೆಸಿ. ತೌಡು ಪೂರ್ತಿಯಾಗಿ ತೇವವಾಗಬೇಕು, ಆದರೆ ಅತಿಯಾಗಿ ನೀರಾಗಬಾರದು. ಹಂತ 3: ತೇವಾಂಶ ಪರೀಕ್ಷೆ ಅಂದರೆ ದ ಸ್ಕ್ವೀಸ್ ಟೆಸ್ಟ್. ಮಿಶ್ರಣ ಸರಿಯಾಗಿದೆಯೇ ಎಂದು ತಿಳಿಯಲು ಸ್ವಲ್ಪ ತೌಡನ್ನು ಕೈಯಲ್ಲಿ ಹಿಡಿದು ಗಟ್ಟಿಯಾಗಿ ಒತ್ತಿ ನೋಡಿ. ಅದು ಉಂಡೆಯಾಗಬೇಕು ಮತ್ತು ಅದರಿಂದ ನೀರು ಹನಿಯಬಾರದು. ಕೈ ಬಿಟ್ಟಾಗ ಉಂಡೆ ಮೆಲ್ಲಗೆ ಪುಡಿಯಾಗಬೇಕು. ಇದನ್ನೇ 60% ತೇವಾಂಶ ಎನ್ನಲಾಗುತ್ತದೆ. ಹಂತ 4: ಹುದುಗುವಿಕೆ ಅಂದರೆ ಫರ್ಮೆಂಟೇಷನ್. ಈ ಮಿಶ್ರಣವನ್ನು ಗಾಳಿಯಾಡದ ಪ್ಲಾಸ್ಟಿಕ್ ಚೀಲ ಅಥವಾ ಬಿಗಿಯಾದ ಮುಚ್ಚಳವಿರುವ ಬಕೆಟ್ನಲ್ಲಿ ತುಂಬಿಸುವಾಗ ಕೈಯಿಂದ ಗಟ್ಟಿಯಾಗಿ ಒತ್ತಿ ಒಳಗಿರುವ ಗಾಳಿಯನ್ನೆಲ್ಲ ಹೊರಹಾಕಿ. ಇದನ್ನು 2 ವಾರಗಳ ಕಾಲ ನೇರ ಸೂರ್ಯ ಬೆಳಕು ಬೀಳದ ಕತ್ತಲೆ ಜಾಗದಲ್ಲಿ ಇಡಿ. ಹಂತ 5: ಒಣಗಿಸುವುದು ಅಂದರೆ ಡ್ರೈಯಿಂಗ್. 2 ವಾರಗಳ ನಂತರ ಚೀಲವನ್ನು ತೆರೆದಾಗ ಅದರಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರ ಅಂದರೆ ವೈಟ್ ಮೋಲ್ಡ್ ಕಾಣಿಸಿಕೊಳ್ಳಬಹುದು ಮತ್ತು ಹುಳಿ ವಾಸನೆ ಅಂದರೆ ಉಪ್ಪಿನಕಾಯಿಯಂತೆ ಬರಬಹುದು. ಇದರರ್ಥ ನಿಮ್ಮ ಬೋಕಾಶಿ ಬ್ರ್ಯಾಂಡ್ ಯಶಸ್ವಿಯಾಗಿದೆ. ಈಗ ಇದನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ. ಸಂಪೂರ್ಣ ಒಣಗಿದ ನಂತರ ಇದನ್ನು ಒಂದು ಚೀಲದಲ್ಲಿ ಅಥವಾ ಗಾಜಿನ ಜಾರ್ನಲ್ಲಿ ಸಂಗ್ರಹಿಸಿಡಬಹುದು. ಪ್ರಮುಖ ಸಲಹೆಗಳು: ಶೇಖರಣೆ: ಸರಿಯಾಗಿ ಒಣಗಿಸಿದ ಬೋಕಾಶಿ ಬ್ರ್ಯಾಂಡ್ ಅನ್ನು ಗಾಳಿಯಾಡದ ಡಬ್ಬದಲ್ಲಿಟ್ಟರೆ 6 ತಿಂಗಳಿಂದ 1 ವರ್ಷದವರೆಗೆ ಬಳಸಬಹುದು. ಹೊಸತನ: ನೀವು ಪ್ರತಿ ಬಾರಿ ಅಡುಗೆ ಮನೆಯ ತ್ಯಾಜ್ಯ ಹಾಕಿದಾಗಲೂ ಈ ಪುಡಿಯನ್ನು ಬಳಸುವುದರಿಂದ ಗೊಬ್ಬರ ತಯಾರಿಕೆ ವೇಗವಾಗುತ್ತದೆ ಮತ್ತು ದುರ್ವಾಸನೆ ಬರುವುದಿಲ್ಲ. ಇವಿಷ್ಟು ಕ್ರಮಹಂತಗಳನ್ನು ತಪ್ಪದೇ ಅನುಸರಿಸಿದ್ದಲ್ಲಿ ಖಂಡಿತ ನಿಮ್ಮ ಸಸ್ಯರಾಶಿಗಳು ಸದಾ ಹಚ್ಚ ಹಸಿರಿನಿಂದ ಕೂಡಿರುತ್ತವೆ ಎಂಬ ಮಾಹಿತಿ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂದು ಭಾವಿಸುತ್ತಾ, ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಬೋಕಾಶಿ ವಿಧಾನ ಬಳಸುವಿರಾ? ಹೌದು ಅಥವಾ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.